ಇದೇನಪ್ಪ ಪರಸ್ಪರ ದ್ವೇಷ ಇದ್ದಂಥವರು ಇಬ್ಬರು ಒಟ್ಟಿಗೆ ಬಂದಿದ್ದಾರಲ್ಲ, ಇದೇನೋ ಒಂದು ಆಶ್ಚರ್ಯ ಅನ್ನೋ ಮಟ್ಟ ಆಯಿತು ನನಗೆ. ಪಂಚಾಯಿತಿ ಭಾಳ ಜನ ಬಂದು ಮಾಡೋಗಿದ್ದಾರೆ, ಆಗಿಲ್ಲ. ಅದು ಒಂದು ಲೀಸ್ಟೇ ಇದೆ. ಆ ಲೀಸ್ಟಿಗೆ ಹೊಳೆಕಪ್ಪದ ಡಾಕ್ಟ್ರನ್ನು ಒಂದು ಸೇರಿಸಬೇಕು ಅಂತ ಮಾಡಿದ್ದೀರಾ. ಒಬ್ಬರು ತೋಟದ ಪಕ್ಕದಲ್ಲೇ ಒಂದು ಕಾಲುವೆ ಪಕ್ಕದಲ್ಲಿ ಬೇರೆಯವ್ರು ಬಾವಿ ತೋಡಕ್ಕೆ ಅರ್ಧ ತೋಡಿದ್ದಾರೆ. ಈ ಪಾರ್ಟಿಯವ್ರು ಬಂದ್ಬಿಟ್ಟು ನಮ್ಮ ತೋಟಕ್ಕೆ ಹತ್ತಿರ ಇದೆ ಇದು, ನೀವು ಇಲ್ಲಿ ಬಾವಿ ತೋಡೋಕ್ಕಾಗೋದಿಲ್ಲ ಅಂತ. ಅರ್ಧ ಬಾವಿ ತೋಡೋವರಿಗೆ ಸುಮ್ಮನೆ ಇದ್ದಾರೆ. ಅರ್ಧ ಬಾವಿ ಆದ ನಂತರದಲ್ಲಿ ಈ ಡಿಸ್ಪ್ಯೂಟ್ ಶುರುವಾಗಿದೆ. ಎಲ್ಲ ಪಂಚಾಯತರು ಬಂದು ಫೇಲಾಗಿ ಹೋಗಿದ್ದು ಒಂದೇ ಒಂದು ಕೆರೆ ಸಮಸ್ಯೆ ಒಳಗೆ. ಭಾಳ ಜನ ಈ ಹಿಂದೆ ಏನು ಬಂದು ಪಂಚಾಯಿತಿ ಮಾಡಿ ಹೋಗಿದ್ರು, ಎಲ್ಲ ಸಮಸ್ಯೆ ಸರಿ ಮಾಡಿದ್ರು ಆ ಒಂದು ಕೆರೆ ಸಮಸ್ಯೆಯಲ್ಲಿ ಸರಿ ಮಾಡೋಕ್ಕಾಗಲಿಲ್ಲ. ಬರಿದೆ ಇಲ್ಲಿ ಪಂಚಾಯಿತಿ ಮಾಡಿ ನಾನು ಹೋಗೋಕ್ಕೆ ಬಂದವನಲ್ಲ, ಬರವಣಿಗೆ ಮಾಡ್ತೀನಿ. ಆ ಬರವಣಿಗೆ ಪ್ರಕಾರ ಇಬ್ಬರು ಸೈನ್ ಹಾಕಿ ಕೊಡಬೇಕು, ಆವಾಗ ಇಬ್ಬರಿಗೂ ಹಕ್ಕು ಬರ್ತದೆ. ಆದ್ದರಿಂದ ನಿಮ್ಮ ಸಮಸ್ಯೆ ಏನೂ ಆಗಲ್ಲ. ಅದು ನಾನು ಕಟ್ಟೆಹಕ್ಕಲೊಳಗೆ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬರು, ಹೆಸರು ಬೇಡ, ಒಬ್ಬ ವ್ಯಕ್ತಿ ಬಂದರು, ಪರಿಚಯಸ್ಥರು. ಅವರು ಬಂದರು. ಸರಿ, ಏನೋ ಟ್ರೀಟ್ಮೆಂಟಿಗೆ ಬಂದಿರ್ಬೋದು ಅಂತೇಳಿ ತಿಳಿದು ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಹೇಳಿದೆ. ಆಮೇಲೆ ನೋಡಿದ್ರೆ ಅವರು ಹಿಂದುಗಡೆನೇ ಅವರ ಪರಮ ದ್ವೇಷಿ ಅಂತಲೇ ಹೇಳ್ಬೋದು ಅಂಥ ವ್ಯಕ್ತಿನೂ ಒಟ್ಟಿಗೆ ಬಂದರು. ಇದೇನಪ್ಪ ಪರಸ್ಪರ ದ್ವೇಷ ಇದ್ದಂಥವರು ಇಬ್ಬರು ಒಟ್ಟಿಗೆ ಬಂದಿದ್ದಾರಲ್ಲ, ಇದೇನೋ ಒಂದು ಆಶ್ಚರ್ಯ ಅನ್ನೋ ಮಟ್ಟ ಆಯಿತು ನನಗೆ. ಕೂತ್ಕೊಳ್ಳಿ ಅಂಥೇಳಿ ಇಬ್ಬರಿಗೂ ಕೂರಿಸ್ದೆ. ಅವರು ನನಗೆ ಹೇಗೆ ಕೇಳಿದರು, ನೀವು ಬಂದು ನಮ್ಮ ಮನೆ ಒಳಗೆ ಬಂದುಬಿಟ್ಟು ಕೆಲವು ನಮ್ಮಲ್ಲೆಲ್ಲ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸಗಳು ಇದ್ದಾವೆ, ಆದ್ದರಿಂದ ಇದನ್ನು ಒಂದು ಪಂಚಾಯಿತಿ ಮಾಡಿ ನೀವು ತೀರ್ಮಾನ ಮಾಡಿ ಕೊಡಬೇಕು ಅಂಥೇಳಿ ಕೇಳಿದ್ರು. ಅದನ್ನು ನಾನು ಆವಾಗಲೇ ತಿಳ್ಕೊಂಡಿದ್ದೆ. ಅನೇಕ ಜನರು ಬಂದು ಈ ಪಂಚಾಯಿತಿಯನ್ನು ಮಾಡಿ ಅದು ತೀರ್ಮಾನ ಆಗದೇನೆ ಹಾಗೆ ಹೊರಟು ಹೋಗಿದ್ದಾರೆ ಅಂತ. ತುಂಬ ತಿಳುವಳಿಕೆಸ್ತ ಜನರು, ಅದೇ ಅವರ ಜನಾಂಗದ ಜನರು, ಹಾಗೂ ಒಬ್ಬರು ಪ್ರಸಿದ್ಧ ತೀರ್ಥಹಳ್ಳಿಯ ಡಾಕ್ಟ್ರು ಕೂಡ ಬಂದಿದ್ದರು ಅಂತ ಕೇಳಿದ್ದೆ. ಆಮೇಲೆ ತುಂಬ ಜನಾನುರಾಗಿಗಳು ಈ ರೀತಿ ನ್ಯಾಯ ಪಂಚಾಯಿತಿ ಮಾಡಿದವರು ಕೂಡ ಬಂದು ಅದು ಆಗದೇ ಹೋಗಿದ್ದರು ಅಂಥೇಳಿ ನಾನು ಕೇಳಿದ್ದೆ. ಸೊ ಅದಕ್ಕೆ ನಾನು ಹೇಳಿದೆ, ನೋಡಿ, ನಿಮ್ಮ ಪಂಚಾಯಿತಿ ಭಾಳ ಜನ ಬಂದು ಮಾಡೋಗಿದ್ದಾರೆ, ಆಗಿಲ್ಲ. ಅದು ಒಂದು ಲೀಸ್ಟೇ ಇದೆ. ಆ ಲೀಸ್ಟಿಗೆ ಹೊಳೆಕಪ್ಪದ ಡಾಕ್ಟ್ರನ್ನು ಒಂದು ಸೇರಿಸಬೇಕು ಅಂತ ಮಾಡಿದ್ದೀರಾ. ಇಷ್ಟು ಜನ ಬಂದು ಹೋದರು, ಅದರಲ್ಲಿ ಹೊಳೆಕಪ್ಪದ ಡಾಕ್ಟ್ರು ಬಂದು ಪಂಚಾಯತಿಗೆ ಮಾಡಿ ಅದು ಆಗದೇ ಹೋದರು ಅಂತ ಆ ಲೀಸ್ಟಿಗೆ ನನ್ನದೊಂದು ಹೆಸರನ್ನು ಸೇರಿಸಬೇಕು ಅಂಥೇಳಿ ಮಾಡಿದ್ದೀರಾ. ಆದ್ದರಿಂದ ದಯವಿಟ್ಟು ನಾನು ಒಬ್ಬ ವೈದ್ಯಾಧಿಕಾರಿ, ಆದ್ದರಿಂದ ನನಗೆ ಅದು ಸಾಧ್ಯವಿಲ್ಲ, ನೀವು ನನ್ನನ್ನು ಕರಿಬೇಡಿ ಅಂಥೇಳಿ ಹೇಳಿದೆ. ಅವರು ಯಾಕೆ ಬಂದಿದ್ದರು ಪಂಚಾಯತಿ ಕರೆಯೋದಕ್ಕೆ, ಅದಕ್ಕೂ ಒಂದು ಕಾರಣವೂ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿತ್ತು ಅಂದರೆ, ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಪುಟ್ಟೇಗೌಡರು ಈ ಭಾಗದೊಳಗೆ ತುಂಬ ಹಿಸೆ ಪಂಚಾಯಿತಿ, ಭಿನ್ನಾಭಿಪ್ರಾಯ ಇದ್ದಂಥ ಪಂಚಾಯಿತಿಗಳನ್ನು ಮಾಡಿ ಪರಿಹಾರ ಮಾಡಿ ನ್ಯಾಯ ತೀರ್ಮಾನ ಮಾಡ್ತಾಯಿದ್ರು. ಯಾವತ್ತೂ ಅವರು ಒಂದು ಪಾರ್ಟಿ ವಹಿಸಿ ಯಾವತ್ತೂ ಮಾಡಿದ್ದಿಲ್ಲ. ಈ ಒಂದು ಅನುಭವ ಸ್ವಲ್ಪ ನನ್ನಲ್ಲಿ ಇದ್ದಿದ್ದರಿಂದ ಇವರು ಡಾಕ್ಟ್ರು ವೈದ್ಯಕೀಯ ವೃತ್ತಿ ಅಲ್ಲದೇ ಈ ಒಂದು ಕೆಲಸನೂ ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ವಿಶ್ವಾಸದಿಂದ ನನ್ನ ಹತ್ರ ಬಂದು ಕೇಳಿದರು. ಇಲ್ಲೆಲ್ಲ ಬೇಡ, ನಮಗೆ ಆಗೋದಿಲ್ಲ, ನಿಮ್ಮ ಸಮಸ್ಯೆ ಭಾಳ ಇದೆ ಅಂತ ಕೇಳಿದ್ದೀನಿ. ಒಂದು ತೋಟದ ಜಾಗ, ಒಂದು ಬಾವಿ ಜಾಗ, ಒಂದು ಕೆರೆ ಜಾಗ, ಈ ರೀತಿ ನಿಮ್ಮಲ್ಲಿ ಸುಮಾರು ಅನೇಕ ಸಮಸ್ಯೆಗಳಿದೆ.
ಅಷ್ಟೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು, ಪಂಚಾಯಿತಿ ಮಾಡಿ ತೀರ್ಮಾನ ಮಾಡ್ತಕ್ಕಂಥದ್ದು ನನ್ನಿಂದ ಸಾಧ್ಯವಿಲ್ಲ, ನಾನು ಖಂಡಿತ ಬರೋದಿಲ್ಲ, ನಿಮ್ಮ ವ್ಯವಸ್ಥೆ ನೀವು ನೋಡ್ಕೊಳ್ಳಿ ಅಂಥೇಳಿ ನಾನು ಅವರಿಗೆ ಹೇಳಿದೆ. ಆವಾಗ ಅವರು ಒಂದು ಮಾತು ಹೇಳಿದರು ನನಗೆ, ನಾವು ಈಗ ಇಬ್ಬರೂ ನಿಮಗೆ ಏನು ಹೇಳ್ತಾ ಇದ್ದೀವಿ ಅಂತೇಳಿ ಹೇಳಿದರೆ, ನೀವು ಮಾಡಿದ ಪಂಚಾಯಿತಿಗೆ ನಾವು ಇಬ್ಬರೂ ಒಪ್ಪದೇ ಇದ್ದಾಗ ನೀವು ನಮಗೆ ಕೇಳಿ, ಇನ್ನೂ ಬೇಕು ಅಂತೇಳಿ ಹೇಳಿದರೆ ನೀವು ಮಾಡಿದ ಪಂಚಾಯಿತಿಯನ್ನು ನಾವು ಒಪ್ತೀವಿ ಅಂಥೇಳಿ ಬರವಣಿಗೆ ಮೂಲಕವೂ ನಿಮಗೆ ಇಲ್ಲೇ ಈಗಲೇ ಕೊಟ್ಟು ಹೋಗ್ತೀವಿ. ಆದ್ದರಿಂದ ದಯವಿಟ್ಟು ನೀವು ಬಂದು ನಮ್ಮದೊಂದು ಪರಿಹಾರ ಮಾಡಿಕೊಡ್ಬೇಕು, ನ್ಯಾಯ ಪಂಚಾಯಿತಿ ಮಾಡಬೇಕು ಅಂಥೇಳಿ ಕೇಳಿಕೊಂಡ್ರು. ಇದು ನಮ್ಮ ಕಟ್ಟೆಹಾಕಲು ಕ್ವಾರ್ಟರ್ಸ್ ಒಳಗೆ. ಇದು ಆವಾಗ ಇನ್ನೇನು ಮಾಡೋದು, ಈ ರೀತಿ ಇವರು ಬಂದು ಕೇಳ್ಕೊಳ್ತಾರಲ್ಲ ಅಂತೇಳಿ ಹೇಳಿಬಿಟ್ಟು, ಸರಿ ನಾನು ಅವರಿಗೆ ಒಂದು ದಿನಾಂಕ ನಿಗದಿ ಮಾಡಿದೆ. ನಂತರದಲ್ಲಿ ಆಸ್ಪತ್ರೆ ಕೆಲಸ 5:30 ಗಂಟೆವರೆಗೆ ಇರುತ್ತೆ. 5:30 ನಂತರದಲ್ಲಿ ಸುಮಾರು 6 ಗಂಟೆಗೆ ಸಾಯಂಕಾಲ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿದೆ. ಕೇವಲ ಒಂದು 2-3 ಫರ್ಲಾಂಗ್ ಇತ್ತು ಕಟ್ಟೆ ಹಾಕಲಿಗೆ ಅವ್ರ ಊರು, ನಾನು ಹೆಸರು ಹೇಳೋದಿಲ್ಲ. ಹಾಗಾಗಿ ಕೊನೆಗೆ ನಾನು ಹೇಳಿದ ಪ್ರಕಾರ ಅವರು ಅಲ್ಲಿಗೆ ಹೋದೆ. ಅವರು ಹೇಳಿದ್ದು ಇಲ್ಲಿ ನನಗೆ ಆ 3 ಸಮಸ್ಯೆ ಹೇಳಲಿಲ್ಲ, ಯಾವುದೋ ಒಂದು ಸಮಸ್ಯೆ ಮಾತ್ರ ಹೇಳಿದರು. ಅಲ್ಲೋಗಿ ನೋಡಿದ್ರೆ ಏನಾಗಿದೆ ಅಂದರೆ, ಒಂದು ಪಾರ್ಟಿ ಒಳಗೆ ಅವರು ಮನೆ ಕಟ್ಟಿದ್ದಾರೆ, ಮನೆಯಿಂದ ಸುತ್ತ 4 ದಿಕ್ಕಿಗೆ ಬೇರೆಯವರ ತೋಟ. ಅವರ ಮನೆಗೆ ಹೋಗಾಗೂ ಇಲ್ಲ, ಮನೆಯಿಂದ ಕೆಳಗೆ ಇಳಿಯಾಗೂ ಇಲ್ಲ. ಇದನ್ನೊಂದು ಪರಿಹಾರ ಮಾಡಬೇಕು. ಇನ್ನೊಂದು ಕಡೆ ತೋಟನ ಒಂದು ಒತ್ತುವರಿಯಾಗಿದೆ, ಅದನ್ನು ಪರಿಹಾರ ಮಾಡಬೇಕು. ಇನ್ನೊಂದು ಕಡೆ ತೋಟದ ಪಕ್ಕದಲ್ಲಿ ಬಾವಿ ತೆಗೆದಿದ್ದಾರೆ, ಅದು ನಂದು ಇದು ನಂದು ಅಂಥೇಳಿ ಅವ್ರದ್ದು ಸಮಸ್ಯೆ, ಅದು ಒಂದು ಕಡೆ. ಇನ್ನೊಂದು ಕೆರೆ ಒಂದಿದೆ, ಅದು ನಂದು ಇದು ನಂದು ಅಂಥೇಳಿ ಅದೊಂದು ಸಮಸ್ಯೆ. ಈ ರೀತಿ ಸಮಸ್ಯೆಯ ಸರಮಾಲೆಗಳನ್ನೇ ತೆರೆದಿಟ್ಟರು ನನಗೆ ಅಲ್ಲಿ ಹೋದಾಗ. ನನಗನ್ನಿಸ್ತು, ಇದು ಏನು ಇದು, ಯಾಕೆ ಬಂದೆ ನಾನು, ನನ್ನಿಂದ ಸಾಧ್ಯವಾ ಅಂಥೇಳಿ ಯೋಚನೆ ಮಾಡಿದೆ. ತಕ್ಷಣವೇ ನಾನು ಜಾಗಕ್ಕೆ ಹೋಗೋಣ ನಡೀರಿ ಅಂತೇಳಿ ಹೇಳಿದೆ. ಸರಿ, ಫಸ್ಟು ಆ ತೋಟ ಮನೆ ಇರೋ ಜಾಗ ತೋರಿಸಿ ಅಂತ ಹೇಳಿದೆ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ಸುತ್ತ ಬೇರೆಯವ್ರ ತೋಟ ಹಾಕಿದ್ದಾರೆ, ಮನೆ ಬೇರೆ, ತೋಟ ಬೇರೆಯವ್ರದ್ದಿದೆ. ಅದನ್ನು ನೋಡಿಕೊಂಡೆ. ಈ ಒತ್ತುವರಿಯಾಗಿ ಸ್ವಲ್ಪ ವ್ಯತ್ಯಾಸ ಆಗಿ ಇರ್ತಕ್ಕಂಥ ತೋಟ ಯಾವುದು ಅಂತೇಳಿ ಹೇಳಿದೆ. ಅಲ್ಲೇ ಒಂದು ಫರ್ಲಾಂಗ್ ಆಚೆಗೆ ಅಲ್ಲೇ ತೋಟ ಇತ್ತು. ಸರಿ, ಅದಾಯಿತು. ಅದಕ್ಕೆ ಆವಾಗಲೇ ನಾನೊಂದು ತೀರ್ಮಾನ ಹೇಳಿದೆ, ನೋಡಿ, ಈ ನಿಮ್ಮ ಮನೆ ಸುತ್ತ ಇರ್ತಕ್ಕ ಎಷ್ಟು ಜಾಗ ಇದೆ, ಅಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಎಷ್ಟು ಜಾಗ ಇದೆ, ಮೊದಲು ಅದನ್ನು ಅಳತೆ ಮಾಡ್ತೀನಿ ನಾನು. ಅದರಲ್ಲಿ ಎಷ್ಟು ಜಾಗ ಇದೆ ಅದನ್ನು ಅವ್ರಿಗೆ ಬಿಟ್ಟು ಕೊಡಬೇಕು. ಇಲ್ಲಿ ಮನೆಯಲ್ಲಿ ಎಷ್ಟು ಜಾಗ ಇದೆ ಆ ಜಾಗಕ್ಕೆ ಸರಿಯಾಗಿ ಇಲ್ಲಿ ನೀವು ಬಿಟ್ಟು ಕೊಡಬೇಕು. ಅಲ್ಲಿ ನಿಮಗೆ ಇಕ್ಕರ್ತರಿಗೂ ಬೇಲಿ ಮಾಡಿಕೊಳ್ಳೋದಕ್ಕೂ ಕೂಡ ನೇರ ಆಗ್ತದೆ. ಇಲ್ಲಿ ಇವರು ಮನೆಗೆ ಬಂದು ಹೋಗೋದಕ್ಕೂ ಅನುಕೂಲ ಆಗ್ತದೆ. ಆದ್ದರಿಂದ ಈ ಸಮಸ್ಯೆನ ಈ ರೀತಿ ನೀವು ಮಾಡಿಕೊಡ್ಬೇಕು, ಇಲ್ಲಿ ಇದು ನೀವು ಬಿಟ್ಕೊಡ್ಬೇಕು, ಏನು ಹೇಳ್ತೀರಿ ಕೇಳಿದೆ. ಆಯಿತು ಡಾಕ್ಟ್ರೇ, ಇದನ್ನು ನಾವು ಒಪ್ಕೊಂಡಿದ್ದೀವಿ ಅಂತೇಳಿ ಹೇಳಿದ್ರು. ನೆಕ್ಸ್ಟ್ ಸಮಸ್ಯೆ ಬಾವಿ. ಬಾವಿ ಏನಾಗಿದೆ ಅಂತೇಳಿ ಹೇಳಿದರೆ, ಒಬ್ಬರ ತೋಟದ ಪಕ್ಕದಲ್ಲೇ ಒಂದು ಕಾಲುವೆ ಪಕ್ಕದಲ್ಲಿ ಬೇರೆಯವ್ರು ಬಾವಿ ತೋಡಕ್ಕೆ ಅರ್ಧ ತೋಡಿದ್ದಾರೆ. ಈ ಪಾರ್ಟಿಯವ್ರು ಬಂದುಬಿಟ್ಟು ನಮ್ಮ ತೋಟಕ್ಕೆ ಹತ್ತಿರ ಇದೆ ಇದು, ನೀವು ಇಲ್ಲಿ ಬಾವಿ ತೋಡೋಕ್ಕಾಗೋದಿಲ್ಲ ಅಂತ. ಅರ್ಧ ಬಾವಿ ತೋಡೋವರಿಗೆ ಸುಮ್ಮನೆ ಇದ್ದಾರೆ. ಅರ್ಧ ಬಾವಿ ಆದ ನಂತರದಲ್ಲಿ ಈ ಡಿಸ್ಪ್ಯೂಟ್ ಶುರುವಾಗಿದೆ. ಸರಿ, ನಾನು ನೋಡಿದೆ. ಆಮೇಲೆ ಹೇಳಿದೆ, ನೋಡ್ರಿ, ನೀವು ಅರ್ಧ ಬಾವಿ ಇಲ್ಲಿ ತೋಡೋದಕ್ಕೆ ಬಿಟ್ಟಿದ್ಯಾಕೆ? ಅದು ನಿಮ್ಮ ತಪ್ಪಲ್ವಾ? ಈಗ ಅರ್ಧ ಬಾವಿ ತೋಡೋದು ನಿಲ್ಲಿಸಿ ಅಂತೇಳಿ ಹೇಳೋಕ್ಕಾಗತ್ತಾ? ಇಲ್ಲ ಸರ್, ಅವರಿಗೆ ಈ ಥರ ಅನುಕೂಲ ಇದೆ, ಅವರು ಇಲ್ಲಿ ಬಾವಿ ಒಂದು ಇದೆ ಹೀಗೆ ಅಂತನೋ ಏನೋ ಹೇಳಿದರು. ಸರಿ, ಆವಾಗ ಹಾಗಿದ್ದರೆ ನಿಮಗೆ ಅಲ್ಲಿ ಅನುಕೂಲ ಇದ್ದ ಮೇಲೆ ಇದರ ಅವಶ್ಯಕತೆ ಇಲ್ಲ, ಈ ಬಾವಿ ಮುಚ್ಚಬೋದಲ್ಲ, ಮತ್ತೆ ಯಾಕೆ ಇದು?
ಅಂತೇಳಿ ಹೇಳಿದೆ. ಇದನ್ನು ಬಾವಿ ನೀವು ಮುಚ್ಚಬೇಕು, ಈ ಬಾವಿ ನೀವು ಉಪಯೋಗಿಸ್ಬೇಕು ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಕೊಂಡ್ರು. ಅದು ಎರಡನೇ ಸಮಸ್ಯೆ ಪರಿಹಾರ ಆಯಿತು. ಎಲ್ಲ ಪಂಚಾಯತರು ಬಂದು ಫೇಲಾಗಿ ಹೋಗಿದ್ದು ಒಂದೇ ಒಂದು ಕೆರೆ ಸಮಸ್ಯೆ ಒಳಗೆ. ಭಾಳ ಜನ ಈ ಹಿಂದೆ ಏನು ಬಂದು ಪಂಚಾಯತಿ ಮಾಡಿ ಹೋಗಿದ್ರು, ಎಲ್ಲ ಸಮಸ್ಯೆ ಸರಿ ಮಾಡಿದ್ರೂ ಆ ಒಂದು ಕೆರೆ ಸಮಸ್ಯೆಯಲ್ಲಿ ಸರಿ ಮಾಡೋಕ್ಕಾಗಲಿಲ್ಲ. ಅಂದರೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಪಾರ್ಟಿಯವರು ಈ ಕಟ್ಟೆ ಹಕ್ಕಲ ಒಂದು ಕೆರೆ ಇದೆ, ಆ ಕೆರೆ ಕುಡಿಯೋ ನೀರಿಗೋಸ್ಕರ ಮತ್ತು ಇತರೆ ಕೃಷಿಗೋಸ್ಕರ ಕಟ್ಟೆ ಹಕ್ಕಲ್ ಹತ್ತಿರದಿಂದ 3 ಕಿಲೋಮೀಟ್ರ್ ದೂರಕ್ಕೆ ಒಂದು ಕಾಲುವೆ ಮಾಡಿ 2 ಕಡೆ ಚಪ್ಪಡಿ, ಆ ಕಾಲುವೆಗೆ ಧರಿಸಿ ಹೋಗದಿದ್ದಾಗೆ ಚಪ್ಪಡಿ ನಿಲ್ಲಿಸಿ ನೀರು ಹಾಳಾಗಿ ಹೋಗಿದ್ದಾಗ ಇಡೀ ಕಾಲುವೆಗೂ ಚಪ್ಪಡಿ ಹಾಸಿ, ಕಲ್ಲು ಚಪ್ಪಡಿನ ಹಾಸಿ ಆ ಕೆರೆಯಿಂದ ಇವ್ರ ಮನೆಗೆ ನೀರು ತಗೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿ, ಇದು ನನ್ನ ಕೆರೆ, ಅದು ಸರ್ಕಾರಿ ಕೆರೆ, ಆ ವಿಚಾರ ಬೇರೆ. ಆದರೆ ಇವರು ಆ ಕಾಲದಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಿರೋದ್ರಿಂದ ಅದು ಅವರಿಗೆ ಸಂಬಂಧಪಡಬೇಕು ಹೊರತು ಬೇರೆ ಸಂಬಂಧ ಇಲ್ಲ. ಆದ್ದರಿಂದ ಅವರು ಹೇಳಿದರು, ನೋಡಿ ಇದು ಅವರು ಅಷ್ಟೆಲ್ಲ ಖರ್ಚು ಮಾಡಿರೋದ್ರಿಂದ ಇದು ಅವರಿಗೆ ಸಂಬಂಧಪಟ್ಟಿರೋದು, ಇದು ಆ ಪಾರ್ಟಿಗೆ ಸೇರ್ತಕ್ಕಂಥದ್ದು ಅಂಥೇಳಿ ಹೇಳಿದೆ. ಹಾಗಾದರೆ ನಮಗೇನು ಇಲ್ವಾ? ಅದೇ ಸಮಸ್ಯೆ ಇರೋದು. ಅಲ್ಲರಿ, ಇಲ್ಲಿ ಗದ್ದೆ ಬೈಲೊಳಗೆ ಒಂದು ಕೆರೆ ಇದೆಯಲ್ಲ. ಇಲ್ಲ ಸರ್, ಅದು ಸಮಸೃಷ್ಟ ಅಂತ ಇದೆ, ಇಬ್ಬರಿಗೂ ಸಂಬಂಧಪಟ್ಟಂತ ಇದೆ ಅಂತೇಳಿ ಹೇಳಿದರು. ಎಲ್ಲ ಪಂಚಾಯತರು ಫೇಲಾಗಿ ಹೋಗಿರೋದಲ್ಲೇ ನನಗೇನು ದೇವರು ಬುದ್ಧಿ ಕೊಟ್ಟ, ಆವಾಗ ಹೇಳಿದೆ ನಾನು, ಈಗ ಒಂದು ಅವ್ರಿಗೆ ಆಯ್ತಲ್ಲ, ಅದು ಹೋಯಿತು. ಈಗ ಈ ಕೆರೆಗೆ ಸಂಬಂಧಪಟ್ಟಂತೆ ಇಬ್ಬರದ್ದು ಜಮೀನಿದೆ, ಆಯಿತು. ಇದಕ್ಕೊಂದು ಪರಿಹಾರ ಹೇಳ್ತೀನಿ ನಾನು ಹೇಳಿದ ಪರಿಹಾರಕ್ಕೆ ನೀವು ಒಪ್ಪೋದಾದರೆ ಮಾತ್ರ ನಾನು ಬಾಯಿ ಹೊಡಿತೀನಿ, ಇಲ್ಲದೆ ನಾನು ಹೋಗ್ತೀನಿ ಈಗ ಅಂದೆ. ಒಪ್ಪಲೇಬೇಕು. ನಿಮಗೆ ಸಮಾಧಾನ ಇದ್ದು ನೀವು ಎರಡೂ ಪಾರ್ಟಿಯವರು ಒಪ್ಪೋದಾದರೆ ಏನು ಅಂತ ಹೇಳ್ತೀನಿ, ಇಲ್ಲ ಅಂದರೆ ನಾನು ಹೋಗ್ತೀನಿ, ಅದೇ ಲಿಸ್ಟಿಗೆ ಸೇರಿಸಿ ಅಂತ ಹೇಳಿದೆ. ಆ ರೀತಿ ಇದ್ದಿದ್ದರೆ ನಿಮ್ಮನ್ನು ಕರ್ಕೊಬರ್ತಾ ಇರಲಿಲ್ಲ ಡಾಕ್ಟ್ರೇ, ನೀವು ಏನು ಹೇಳ್ತೀರೋ ಅದಕ್ಕೆ ಒಪ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಈ ಕೆರೆ ಅವ್ರದ್ದೆಲ್ಲ ಸಮಸೃಷ್ಟ ಅಂತೇಳಿ ಹೇಳ್ತೀನಿ. ನೀವು ಜಮೀನಿದೆ ಕೆಳಗಡೆ ಉಪಯೋಗಿಸ್ಬೇಕು, ನೀವು ಕೆಳಗಡೆ ಉಪಯೋಗಿಸ್ಬೇಕು. ಸರ್, ಅವ್ರು ಬಿಡದೇ ಇದ್ದರೆ, ಮೊದಲು ಜಮೀನು ಅವ್ರದ್ದಿದೆ, ಅವ್ರು ಬಿಡದೇ ಇದ್ದರೆ ನಮ್ಮ ಜಮೀನಿಗೆ ನೀರೇ ಬರೋಲ್ಲ ಅಂದರು. ಅದಕ್ಕೆ ನಾನು ಒಂದು ಉತ್ತರ ಕೊಟ್ಟೆ ಅವರಿಗೆ. ಬರಿದೆ ಇಲ್ಲಿ ಪಂಚಾಯತಿ ಮಾಡಿ ನಾನು ಹೋಗೋಕ್ಕೆ ಬಂದವನಲ್ಲ, ಬರವಣಿಗೆ ಮಾಡ್ತೀನಿ. ಆ ಬರವಣಿಗೆ ಪ್ರಕಾರ ಇಬ್ಬರು ಸೈನ್ ಹಾಕಿ ಕೊಡಬೇಕು, ಆವಾಗ ಇಬ್ಬರಿಗೂ ಹಕ್ಕು ಬರ್ತದೆ. ಆದ್ದರಿಂದ ನಿಮ್ಮ ಸಮಸ್ಯೆ ಏನೂ ಆಗಲ್ಲ ಅದು. ಭಾಳ ಸಂತೋಷ ಆಯಿತು ಅವರಿಗೆ. ಕಡೆಗೆ ಅದಕ್ಕೂ ಒಪ್ಪಿಕೊಂಡ್ರು. ಈ ರೀತಿ ಒಳಗೆ ಅದು ಎರಡೂ ಕುಟುಂಬದ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತೇಳಿ ಹೇಳಿದರೆ, ಅವರು ಆಗಲೇ ತುಂಬ ಒಂದು ಶತ್ರುತ್ವನೇ ಬೆಳೆಸ್ಕೊಂಡಿದ್ರು. ಜೊತೆಗೆ ಒಂದು ಪಾರ್ಟಿಯವರು ಬೇರೆ ಕೆಲವರು ಹೇಳ್ಕೊಟ್ಟಿದ್ರು, ಒಪ್ಪಬೇಡ ನೀನು ಅಂತ. ಅವ್ರಿಗೆ ಚಿತಾವಣೆ ಇತ್ತು, ಅದು ಹಾಗೆ ಇದು ಹೀಗೆ, ನೀನು ಹೀಗೆ ಮಾಡ್ಕೋಬೇಕು ಹೋಗಿ, ಅವರಿಗೆ ತಪ್ಪು ಕಲ್ಪನೆಯನ್ನು ಕೊಟ್ಟಿದ್ದು ನನಗೆ ಗಮನಕ್ಕಿತ್ತು. ಆಮೇಲೆ ಮಾರನೇ ದಿವಸ ಕೇಳಿದೆ, ಆ ಪಾರ್ಟಿ ಹಿಂದುಗಡೆ ಬಂದು ಎಲ್ಲ ಮರ ಹತ್ತಿ ಕೇಳ್ತಾ ಇದ್ದಾನೆ, ಈ ಡಾಕ್ಟ್ರು ಏನು ಪಂಚಾಯತಿ ಮಾಡ್ತಾರೆ ನೋಡೋಣ ಅಂಥೇಳಿ. ನನಗೆ ಮಾರನೇ ದಿವಸ ಬೆಳಿಗ್ಗೆ ಆ ವರ್ತಮಾನವೂ ಸಿಕ್ತು. ಇರಲಿ, ಆಮೇಲೆ ಆಣೆ ಭಾಷೆ ಹೊಯ್ಲು ಆಗಿ ಅವರು ಈ ಪಾರ್ಟಿ ಮನೆಗೆ ಬರೋಲ್ಲ, ಇವರು ಆ ಪಾರ್ಟಿ ಮನೆಗೆ ಬರೋದಿಲ್ಲ. ಕಡೆಗೆ ಏನು ಅವನ್ನ ತಗೊಂಡೋಗಿ ಒಂದು ಮಧ್ಯ ಜಾಗದೊಳಗೆ ತಗೊಂಡೋಗಿ ಬೈಲೊಳಗೆ ಕೂರಿಸಿ ಪಂಚಾಯತಿ ಮಾಡ್ತಕ್ಕಂಥ ಸಂದರ್ಭ ಬಂತು. ಅಲ್ಲೇ ಪಂಚಾಯತಿ ಮಾಡಿದ್ವಿ. ಚಳಿಗಾಲ ತುಂಬ ಮಂಜು ಬೀಳ್ತಾಯಿತ್ತು. ಕಡೆಗೆ ನನಗೆ ತಡಿಲಾರದೆ ಒಂದು ರಗ್ಗು ತಂದು ಕೊಡಿ, ನಾನು ಹೊದ್ಕೊಂಡು ಪಂಚಾಯತಿ ಮಾಡ್ತೀನಿ ಅಂತೇಳಿ ಕೂತ್ಕೊಂಡೆ. ಎಲ್ಲ ಪಂಚಾಯತಿ ಒಂದೊಂದೇ ಮಾಡಿದೆ. ಆಮೇಲೆ ಇದು ಎಲ್ಲಿವರೆಗೆ ಪಂಚಾಯತಿ ನಡೀತು ಅಂತೇಳಿ ಹೇಳಿದರೆ, ಅದು ಯಾರೂ ಅದನ್ನು ನಂಬಲಿಕ್ಕಿಲ್ಲ. ಹೆಚ್ಚು ಕಡಿಮೆ
5 ಗಂಟೆವರೆಗೆ ಆಯಿತು. ರಾತ್ರಿ ಕೂತವರಿಗೆ 5 ಗಂಟೆವರೆಗೆ ಆಯಿತು. ಅಲ್ಲೇ ಅವರು ಯಾರೋ ಊಟ ಹಾಕಿದ್ರೇನೋ ಊಟ ಮಾಡಿದೆ, ಅದಿರಲಿ. ನಂತರದಲ್ಲಿ ಅಂತೂ ಎಲ್ಲ ಈ ಸಮಸ್ಯೆಗಳನ್ನು ಪೂರಾ ಸಮಸ್ಯೆಗಳನ್ನು ಅವರು ಒಪ್ಪಿ ನಾನು ಒಂದು ಪಂಚಾಯಿತಿ ಮಾಡಿ ತೀರ್ಮಾನ ಆಯಿತು. ನಾನು ಹೇಳಿದ್ನಲ್ಲ, ಯಾಕೆಂದರೆ ಅದನ್ನು ಬರವಣಿಗೆ ಮೂಲಕ ಮಾಡಿ ಅವರು ಒಪ್ಪಿಗೆ ಸೈನ್ ಮೂಲಕ ತಗೊಳ್ಳದೇ ಇದ್ದರೆ ನಾಳೆ ಮತ್ತೆ ಶುರುವಾಗುತ್ತೆ ಅಂತ ಹೇಳಿ ಕಟ್ಟೆ ಹಾಕಲಲ್ಲಿ ಒಬ್ಬರು ಸಾಮಾನ್ಯ ಬರವಣಿಗೆ ಮಾಡ್ತಕ್ಕಂಥ ಒಬ್ಬರು ರಾಜಯ್ಯ ಅಂತ ವ್ಯಕ್ತಿ ಇದ್ದರು. ಅವ್ರಿನ್ನು ಹೋಗಿ ಒಂದು 8-10 ಸೀಟು ಖಾಲಿ ಪೇಪರ್ ತಗೊಂಡು ಕರ್ಕೊಂಬನ್ನಿ ಅಂತೇಳಿ ಹೇಳಿದೆ. ಆಮೇಲೆ ಅವರು ಕರ್ಕೊಂಬಂದರು. ನಾನೆಲ್ಲ ಹೇಳ್ತಾ ಹೋದೆ, ಅವರು ಬರಿತಾ ಹೋದರು. ಈ ರೀತಿ ಸಪ್ರೇಟ್ ಬೇರೆ ಬೇರೆಯಾಗಿ ಒಂದೊಂದು ಸಮಸ್ಯೆಯನ್ನು ಒಂದೊಂದು ಬೇರೆ ಬೇರೆ, ಆ 3-4 ಸಮಸ್ಯೆಗೂ 3-4 ಬೇರೆ ಬೇರೆ ರೀತಿಯಲ್ಲಿ ಬರವಣಿಗೆ ಮಾಡಿ, ಪ್ರತಿ ಬರವಣಿಗೆಗೂ ಅವರ ಮನೆಯ ಮೆಜಾರಿಟಿ ಬಂದಂಥ ಮಕ್ಕಳು ಮತ್ತು ಮನೆಯ ಹೆಣ್ಣುಮಕ್ಕಳು, ಯಜಮಾನರು ಎಲ್ಲರೂ ಸಹಿ ಮಾಡಬೇಕು. ಎಲ್ಲರೂ ಬಂದು ಇದು ಎಲ್ಲ ಪೇಪರ್ 3 ಸಮಸ್ಯೆಗಳಿರ್ತಕ್ಕಂಥ ನಾನು ಪೇಪರ್ ಬರವಣಿಗೆಯನ್ನು ಮಾಡಿಟ್ಟಿದ್ದೀನಿ, ಇದಕ್ಕೆ ಪೂರ್ತಿ ಎಲ್ಲರೂ ಸೈನ್ ಮಾಡಿ ಅಂತೇಳಿ ಹೇಳಿದೆ. ಎಲ್ಲರೂ ಸಹಿ ಮಾಡಿಸಿ ತಗೊಬಂದು ನನ್ನ ಹತ್ರ ಇಟ್ಕೊಂಡೆ. ಅದು ಈಗ ಎಲ್ಲಿ ಹಾಕಿದ್ದಾನೆ, ಇಲ್ಲೆಲ್ಲ ಬಿದ್ದಿರ್ಬೇಕಂತ ಇಂಥವು ಸುಮಾರು ಇದ್ದಾವೆ. ನಾನು ಮಾಡಿದೆ ಪಂಚಾಯತಿಯಲ್ಲಿ ಬರವಣಿಗೆ ಎಲ್ಲ ತಂದಾಕಿದ್ದೀನಿ, ಎಲ್ಲ ಒಂದು ಕಡೆ ಬಿದ್ದಿರ್ಬೋದು, ಅದಿರಲಿ. ಇವತ್ತು ಆ ನಂತರದಲ್ಲಿ ನಾನು ಪಂಚಾಯತಿ ಮಾಡಿದ ನಂತರದಲ್ಲಿ ಅವರಿಗೆ ಹೇಳಿ ಬಂದಿದ್ದೆ, ನೋಡಿ ಮತ್ತೆ ನೀವು ಹೋಗಿ ಹೊಯ್ಲು ಇಳಿಸ್ಕೊಂಬರ್ಬೇಕು, ಊಟ ತಿಂಡಿ ಮಾಡೋಕ್ಕಾಗೋದಿಲ್ಲ, ನೀವು ಮಾತುಕತೆ ಇವತ್ತಿನಿಂದ ಒಟ್ಟಿಗೆ ಆಡ್ತೀರಿ, ಸಂತೋಷ ಆಯಿತು ಅಂತ ಹೇಳಿ ಮತ್ತೆ ಒಂದು 3-4 ದಿವಸಕ್ಕೆ ಕರೆದು ಯಾವಾಗ ಹೋಗಿ ಇಮಿಡಿಯೇಟಾಗಿ ಸಾಧ್ಯವಾದಷ್ಟು ಜಾಗ್ರತೆ ಹೋಗಿ ಅದನ್ನು ಪೂರೈಸ್ಕೊಂಡು ಅಂತ ಹೇಳಿ ಕಡೆಗೆ 2 ಪಾರ್ಟಿಯರು ಹೋಗಿ ಅದನ್ನು ಮುಗಿಸ್ಕೊಂಡು ಬಂದರು. ಇವತ್ತು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತೇಳಿ ಹೇಳಿದರೆ, ಅವರ ಕಷ್ಟ ಸುಖಕ್ಕೆ ಇವರ ಕಷ್ಟ ಸುಖಕ್ಕೆ, ಅವರು ಮದುವೆ ಹಬ್ಬ ಮತ್ತೊಂದು ಮಗುವಿನ ನೋವು ನಲುಗು ಸುಖ ಕಷ್ಟ ಅಷ್ಟು ಆ ಮೊದಲಿನ ಬಾಂಧವ್ಯ ಇದೆಲ್ಲ, ಒಂದೇ ಕುಟುಂಬ, ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಆ ರೀತಿ ಒಳಗೆ ಇವತ್ತು ನಡೀತಾ ಇದ್ದಾರೆ. ನನಗೊಂದು ಸಮಾಧಾನ ಏನು ಅಂದರೆ, ಒಂದು ಕುಟುಂಬವನ್ನು ನಾನು ಒಟ್ಟು ಮಾಡಿದೆ ಅಂತಕ್ಕಂಥ ಒಂದು ಸಮಾಧಾನ ನನಗಿದೆ. ಇಲ್ಲಿ ನಾನು ಹೇಳಿದೆ ಆಗಲೇ, ನನ್ನನ್ನು ಯಾಕೆ ಪಂಚಾಯತಿಗೆ ಕರೆದಿದ್ರು, ನಮ್ಮ ಅಣ್ಣ ಮತ್ತು ನಮ್ಮ ತಂದೆ ಪಂಚಾಯತಿ ಮಾಡಿದರು, ಆ ಅನುಭವ ಇವರಿಗಿದೆ ಅಂತ. ಇದು ಏನಾಯ್ತು ಆಗಿತ್ತು ಅಂತ ಹೇಳಿದ್ವಿ. ಯಾಕೆ ಅವರು ನನ್ನ ಕರೆದ್ರು, ನಾನೊಬ್ಬ ವೈದ್ಯಾಧಿಕಾರಿಯಾಗಿ ನನ್ನನ್ನು ಪಂಚಾಯತಿಗೆ ಯಾಕೆ ಕರೆದ್ರು ಅಂತೇಳಿ ಹೇಳಿದ್ರೆ, ಈ ರೀತಿ ಒಂದು ಬರೇ ವೈದ್ಯಕೀಯ ವೃತ್ತಿಯನ್ನು ಮಾಡೋದು ಅಲ್ಲದೆ ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಈ ರೀತಿ ಒಂದು ನಾವು ಅನೇಕ ಜನರಿಗೆ ಸಹಕಾರ ಮಾಡ್ಬೋದು, ಮತ್ತು ಸಮಾಜದಲ್ಲೂ ಕೂಡ ಒಂದು ನಮ್ಮನ್ನು ಗುರುತಿಸ್ತಾರೆ ಜನ. ಆಮೇಲೆ ನಮಗೂ ಒಂದು ಸಮಾಜಮುಖಿ ಕೆಲಸ ಮಾಡಿದನಲ್ಲ ವೈದ್ಯಕೀಯ ವೃತ್ತಿ ಒಂದಿಗೆ ಅಂಥೇಳಿ ನಮಗೂ ಒಂದು ಸಮಾಧಾನ ಆಗ್ತದೆ, ಆತ್ಮ ಸಂತೋಷ ಆಗ್ತದೆ. ಆದ್ದರಿಂದ ಈ ಒಂದು ಕೆಲಸನ ನಾನು ಮಾಡಿ 2 ಕುಟುಂಬ ಒಟ್ಟು ಮಾಡಿದ್ದು ನನಗೆ ಇವತ್ತಿಗೂ ಕೂಡ ತುಂಬ ಸಂತೃಪ್ತಿ ಆಗ್ತದೆ. ಹಾಗಾಗಿ ತುಂಬ ವಿಶ್ವಾಸ ಇದೆ. ಅವರು ಇಲ್ಲಿ ಗಣಪತಿಯವರು ಪತ್ರಕರ್ತರು ಬಂದು ನನ್ನನ್ನು ಶೂಟಿಂಗ್ ಮಾಡ್ತಾರೆ ಅಂತೇಳಿ ಕೇಳಿ, ಇಲ್ಲ ನಾನು ಡಾಕ್ಟ್ರ್ ಮನೆಗೆ ಹೋಗಬೇಕು, ಈ ಸಂದರ್ಭದಲ್ಲಿ ಡಾಕ್ಟ್ರನ್ನ ನೋಡ್ಕೊಂಬರ್ಬೇಕು, ಇಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆಯಲ್ಲ, ನನಗೂ ಇದು ತುಂಬ ಸಂತೋಷ, ನಮ್ಮ ಡಾಕ್ಟ್ರು ಅಂಥೇಳಿ ಕೇವಲ ಒಂದು 2-3 ಕಿಲೋಮೀಟ್ರ್ ದೂರ ಇದ್ದಿದ್ದರಿಂದ ಅವರು ಕೂಡ ತುಂಬ ಒಂದು ಮ್ಯಾಮ್ಕೋಸ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಸಂತೋಷಪಟ್ಟು ಇವತ್ತು ಅವರಾಗಿ ಇಲ್ಲಿ ಬಂದು ನನ್ನ ಬಗ್ಗೆನೂ ಕೂಡ ಈ ಒಂದು ಸಂದರ್ಶನದಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಹೋಗಿದ್ದಾರೆ. ಇದನ್ನು ನೋಡಿದಾಗ ಅವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ, ಗೌರವ, ಆಸೆ ಇದು ಕೂಡ ನನಗೆ ತುಂಬ ಇವತ್ತು ನಾನು ಮಾಡಿದ ಕೆಲಸಕ್ಕೆ ಪ್ರತಿಫಲವಾಗಿ ಒಂದು ಕಿಂಚಿತ್ ಅವರು ನನಗೆ ಬೆಲೆ ಕೊಟ್ಟು ಪ್ರೀತಿ ತೋರಿಸಿದ್ರಲ್ಲ ಅಂತಕ್ಕಂಥ ಒಂದು ನನಗೆ ತುಂಬ ಅವ್ರ ಮೇಲೆ ವಿಶ್ವಾಸ, ಪ್ರೀತಿ ಬಂತು.